ವೀಥಿಗಳ ಬಗೆಗಿನ ವಿಷಯ ನಮಗೆ ಸ್ಥಳದ ಒಂದು ಆಯ್ಕೆಯ ಸಂದರ್ಭದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಪೂರ್ವ ತಗ್ಗಾಗಿ, ಪಶ್ಚಿಮ ಎತ್ತರವಾಗಿ ಇರುವಂಥದ್ದನ್ನು ಗೋವೀಥಿ ಅಂತ ಹೇಳ್ತಾರೆ. ಈ ರೀತಿ ಸ್ಥಳವನ್ನು ಆಯ್ಕೆ ಮಾಡೋದರಿಂದ ಅಲ್ಲಿ ವಾಸಿಸುವಂಥವರು ಭಯಂಕರವಾದ ರೋಗಕ್ಕೆ ತುತ್ತಾಗಬಹುದು, ಪೀಡಿತರಾಗಬಹುದು. ಎತ್ತರವಾಗಿರುವಂಥದ್ದು ಹೀಗೆ ಇದ್ದರೆ ದಾರಿದ್ರ್ಯಕ್ಕೆ ಕಾರಣವಾಗ್ತದೆ. ವೀಥಿ ಅಂತಂದರೆ ಆಗ್ನೇಯ ಭಾಗ ತಗ್ಗಾಗಿದ್ದು ವಾಯುವ್ಯ ಎತ್ತರದಲ್ಲಿರುವಂಥದ್ದು. ಈ ರೀತಿ ಇದ್ದರೆ ಧನಹಾನಿ, ಅಂದರೆ ನಾವು ತೆಗೆದುಕೊಂಡಂಥ ಜಾಗದ್ದು ಎತ್ತರ ಮತ್ತು ತಗ್ಗುಗಳ ಬಗ್ಗೆಗೆ ಈ ವೀಥಿ ಹೇಳ್ತಾರೆ. ಅದರಲ್ಲಿ ಈ ವೀಥಿ ಧನಹಾನಿ, ತೆಗೆದುಕೊಂಡಂಥ ಅಥವಾ ತೆಗೆದುಕೊಳ್ಳುವಂತಹ ಜಾಗದ ವಿಸ್ತೀರ್ಣ ತುಂಬ ದೊಡ್ಡದಾಗಿದೆ ಅಂತಾದಾಗ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗುವಂಥ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ಶುಭ ವೀಥಿ ನಿರ್ಣಯ, ವಿಸ್ತೀರ್ಣ ನಿರ್ಣಯ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತುಶಾಸ್ತ್ರದಲ್ಲಿ ಹೇಳಿದಂತೆ ದಿಕ್ಕುಗಳು, ಉಪದಿಕ್ಕುಗಳು, ಸೂಕ್ಷ್ಮ ದಿಕ್ಕುಗಳು ಅತಿ ಎತ್ತರವಾಗಿರುವಂಥದ್ದನ್ನು, ಅತಿ ತಗ್ಗಾಗಿರುವಂಥದ್ದನ್ನು ಶುಭ ಹಾಗೂ ಅಶುಭ ವೀಥಿಗಳಾಗಿ ತಿಳಿಸಿದ್ದಾರೆ. ಈ ವೀಥಿಗಳ ಬಗೆಗಿನ ವಿಷಯ ನಮಗೆ ಸ್ಥಳದ ಒಂದು ಆಯ್ಕೆಯ ಸಂದರ್ಭದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ವಿಶೇಷವಾಗಿ ವೀಥಿಗಳು 8. ಇವು ಯಾವ್ಯಾವ ವೀಥಿಗಳು ಇದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗೋವೀಥಿ. ಗೋವೀಥಿ ಅಂದ್ರೇನು? ಪೂರ್ವ ತಗ್ಗಾಗಿ, ಪಶ್ಚಿಮ ಎತ್ತರವಾಗಿ ಇರುವಂಥದ್ದನ್ನು ಗೋವೀಥಿ ಅಂತ ಹೇಳ್ತಾರೆ. ಈ ರೀತಿಯಾದ ಸ್ಥಳಗಳ ಆಯ್ಕೆಯಿಂದ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಆ ಸ್ಥಳದಲ್ಲಿ ವಾಸಿಸುವಂಥವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ. ಆನಂತರ ಎರಡನೇದಾಗಿ ಬರುವಂಥದ್ದು ಯಮವೀಥಿ. ಅಂದರೆ ಉತ್ತರ ಭಾಗ ಎತ್ತರವಾಗಿದ್ದು ದಕ್ಷಿಣ ಭಾಗ ತಗ್ಗಾಗಿರುವಂಥದ್ದು. ಈ ರೀತಿ ಸ್ಥಳವನ್ನು ಆಯ್ಕೆ ಮಾಡೋದರಿಂದ ಅಲ್ಲಿ ವಾಸಿಸುವಂಥವರು ಭಯಂಕರವಾದ ರೋಗಕ್ಕೆ ತುತ್ತಾಗಬಹುದು, ಪೀಡಿತರಾಗಬಹುದು ಎನ್ನುವುದನ್ನು ವಾಸ್ತುಶಾಸ್ತ್ರ ಹೇಳ್ತಾ ಇದೆ. ಅದೇ ರೀತಿಯಾಗಿ ಮೂರನೇದಾಗಿ ಜಲವೀಥಿ. ಜಲವೀಥಿ ಅಂದರೆ ಪಶ್ಚಿಮ ಭಾಗ ತಗ್ಗಾಗಿದ್ದು ಪೂರ್ವ ಭಾಗ ಎತ್ತರವಾಗಿರುವಂಥದ್ದು. ಹೀಗೆ ಇದ್ದರೆ ದಾರಿದ್ರ್ಯಕ್ಕೆ ಕಾರಣವಾಗ್ತದೆ ಅಂತ ಇದೆ. ಆನಂತರ ನಾಲ್ಕನೇದಾಗಿ ಗಜವೀಥಿ. ಉತ್ತರ ಭಾಗ ತಗ್ಗಾಗಿದ್ದು ದಕ್ಷಿಣ ಭಾಗ ಎತ್ತರವಾಗಿರುವಂಥದ್ದು. ಹೀಗಿದ್ದಲ್ಲಿ ಇದು ಸರ್ವ ಸಂಪತ್ಕರ, ಎಲ್ಲ ವಿಧವಾದ ಸಂಪತ್ತನ್ನು ನಮಗೆ ಕೊಡುವಂಥದ್ದು ಎಂದರ್ಥ. ಅದಾದಮೇಲೆ 5ನೇದು ಅಗ್ನಿವೀಥಿ. ಅಗ್ನಿವೀಥಿ ಅಂತಂದರೆ ಆಗ್ನೇಯ ಭಾಗ ತಗ್ಗಾಗಿದ್ದು ವಾಯುವ್ಯ ಎತ್ತರದಲ್ಲಿರುವಂಥದ್ದು. ಇದಕ್ಕೆ ಈ ವೀಥಿಯಲ್ಲಿ ನಾವು ಜಾಗವನ್ನು ಸ್ವೀಕರಿಸಿದರೆ, ತೆಗೆದುಕೊಂಡರೆ ಈ ರೀತಿಯಾಗಿರುವಂಥದ್ದು ಧನನಾಶ ಎಂದಾಗ್ತದೆ. ಅದೇ ರೀತಿಯಾಗಿ 6ನೇದು ಭೂತವೀಥಿ ಅಂತಂದರೆ ನೈಋತ್ಯ ಭಾಗ ತಗ್ಗಾಗಿದ್ದು ಈಶಾನ್ಯ ಭಾಗ ಎತ್ತರವಾಗಿರುವಂಥದ್ದು. ಈ ರೀತಿ ಇದ್ದರೆ ಧನಹಾನಿ, ಅಂದರೆ ನಾವು ತೆಗೆದುಕೊಂಡಂಥ ಜಾಗದ್ದು ಎತ್ತರ ಮತ್ತು ತಗ್ಗುಗಳ ಬಗ್ಗೆಗೆ ಈ ವೀಥಿ ಹೇಳ್ತಾರೆ. ಅದರಲ್ಲಿ ಈ ವೀಥಿ ಧನಹಾನಿ ಅಂತ ಬರ್ತಾ ಇದೆ. ಅದೇ ಸಂಬಂಧಪಟ್ಟುಕೊಂಡು ನಾಗವೀಥಿ. ನಾಗವೀಥಿ ಅಂತಂದರೆ ವಾಯವ್ಯ ಭಾಗ ತಗ್ಗಾಗಿರುವಂಥದ್ದು, ಆಗ್ನೇಯ ಭಾಗ ಎತ್ತರವಾಗಿರುವಂಥದ್ದು. ಈ ರೀತಿ ಜಾಗ ಆದರೆ ಸಂತಾನ ನಾಶ ಅಂತ ಆಗ್ತದೆ. ಆನಂತರ 8ನೇದಾಗಿ ಧಾನ್ಯವೀಥಿ. ಧಾನ್ಯವೀಥಿ ಅಂತಂದರೆ ಈಶಾನ್ಯ ಭಾಗ ಏನಿದೆಯಲ್ವ ಇದು ತಗ್ಗಾಗಿರುವಂಥದ್ದು, ನೈಋತ್ಯ ಭಾಗ ಎತ್ತರವಾಗಿರುವಂಥದ್ದು. ಇದು ಶುಭಪ್ರದ. ಹಾಗೆ ಈ ರೀತಿಯಾಗಿ 8 ವೀಥಿಗಳನ್ನು ನಾವು ನೋಡಿದ ಮೇಲೆ ಆಗ್ನೇಯ, ನೈಋತ್ಯ ಹಾಗೂ ವಾಯವ್ಯ ಸ್ಥಳದ ಈ ಭಾಗಗಳು ತಗ್ಗಾಗಿದ್ದು ಉಳಿದ ಭಾಗ ಎತ್ತರವಾಗಿರುವಂಥದ್ದು. ಇದು ಸಹ
ಪ್ರಶಸ್ತ ಅಲ್ಲ ಅಂತಂದರೆ ಇದು ತೆಗೆದುಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ನಾವು ಪರಿಗಣಿಸ್ಬೋದು. ಅದೇ ರೀತಿಯಾಗಿ ಒಂದು ವೇಳೆ ತೆಗೆದುಕೊಳ್ಳುವಂತಹ ಜಾಗದ ವಿಸ್ತೀರ್ಣ ತುಂಬ ದೊಡ್ಡದಾಗಿದೆ ಅಂತಾದಾಗ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗುವಂತೆ ಅಂದರೆ ತಿಳಿದವರ ಅನುಭವವನ್ನು ಪಡೆದು ಕಟ್ಟಡವನ್ನು ನಿರ್ಮಾಣ ಮಾಡಬಹುದು. ನಾಲ್ಕನೇದಾಗಿ ಖರೀದಿಸಿದಂತಹ ಭೂಮಿಯ ವಿಸ್ತೀರ್ಣ ನಿರ್ಣಯ ಎನ್ನುವುದನ್ನು ನೋಡೋಣ. ಇಲ್ಲಿ ಖರೀದಿಸಿದಂತಹ ಭೂಮಿ ದೊಡ್ಡದಾಗಿದ್ದಲ್ಲಿ ಅಲ್ಲಿ ಗೃಹವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಒಂದು ಯೋಚನೆ ಬಂದಾಗ ದಿಕ್ಕುಗಳಿಗೆ ಶುಭ ದಿಕ್ಕು ಅಂತ ಹೇಳ್ಬೋದು, ಹೊಂದಾಣಿಕೆ ಆಗುವಂತೆ ಶುಭ ವೀತಿಗಳನ್ನು ನೋಡಿ ಗೃಹ ನಿರ್ಮಾಣವನ್ನು ಮಾಡಬೇಕು. ಅದೇ ರೀತಿಯಾಗಿ ಪಟ್ಟಣ ಪ್ರದೇಶದಲ್ಲಿ ಜಾಗವು ನಿಗದಿತವಾಗಿ ಸಿಗೋದರಿಂದ ಆ ಜಾಗದಲ್ಲಿ ವಾಸ್ತುಶಾಸ್ತ್ರಕ್ಕೆ ಅನುಕೂಲವಾಗುವಂತೆ ಗೃಹ ನಿರ್ಮಾಣವನ್ನು ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ದಿಕ್ಕುಗಳು ಸರಿ ಇರದಂತಹ ವಿಭಿನ್ನ ಆಕಾರದಲ್ಲಿರುವಂತಹ ನಿವೇಶನ ಸ್ಥಳಗಳನ್ನು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗುವಂತೆ ಕಟ್ಟಡವನ್ನು ನಿರ್ಮಿಸಲು ಬೇಕಾದಂತೆ ಯಾವ ರೀತಿಯಿಂದ ಸರಿಪಡಿಸಿಕೊಳ್ಳಬಹುದು ಎನ್ನುವುದನ್ನು ನೋಡೋಣ.